ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 6ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ ಒಂದು ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಸೋಮಾರಿಯು ಯಾವುದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೊಳ್ಳಬೇಕು? ಉತ್ತರ, ಇರುವೆಯ ನಡವಳಿಕೆಯನ್ನು. ಎರಡನೆಯ ಪ್ರಶ್ನೆ, ಯಾರ ಮೇಲೆ ಕೊರತೆಯು ಪಂಜುಗಳ್ಳನಂತೆ ಬೀಳುವುದು? ಉತ್ತರ, ಸೋಮಾರಿಯ ಮೇಲೆ. ಮೂರನೆಯ ಪ್ರಶ್ನೆ, ಇರುವೆಯು ಯಾವ ಕಾಲದಲ್ಲಿ ತನ್ನ ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು? ಉತ್ತರ, ಕೊಯ್ಲಿನ ಕಾಲದಲ್ಲಿ. ನಾಲ್ಕನೆಯ ಪ್ರಶ್ನೆ, ಆಜ್ಞೆಯು ದೀಪವಾದರೆ ಉಪದೇಶವು ಏನಾಗಿದೆ? ಉತ್ತರ, ಬೆಳಕು. ಐದನೆಯ ಪ್ರಶ್ನೆ, ಯಾರ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡುವುದಿಲ್ಲ? ಉತ್ತರ, ವ್ಯಭಿಚಾರಿಯ ಕೆಟ್ಟ ಹೆಸರು. ಆರನೆಯ ಪ್ರಶ್ನೆ, ಎಂಥವರಿಗೆ ವಿಪತ್ತು ತಟ್ಟನೆ ಸಂಭವಿಸುವುದು? ಉತ್ತರ, ದುಷ್ಟನೂ ನೀಚನೂ ಆಗಿರುವವನಿಗೆ. ಏಳನೆಯ ಪ್ರಶ್ನೆ, ನೆರೆಯವನಿಗೆ ಹೊಣೆಯಾದವನು ಯಾವುದಕ್ಕೆ ಸಿಕ್ಕಿಕೊಳ್ಳುತ್ತಾನೆ? ಉತ್ತರ, ಪಾಶಕ್ಕೆ. ಎಂಟನೆಯ ಪ್ರಶ್ನೆ, ಯೆಹೋವನಿಗೆ ಅಸಹ್ಯಗಳಾಗಿ ತೋರುವ ಕಾರ್ಯಗಳಲ್ಲಿ ಯಾವುದಾದರೂ ಒಂದನ್ನು ತಿಳಿಸಿ. ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಒಂಬತ್ತನೆಯ ಪ್ರಶ್ನೆ, ಯಾವುದನ್ನು ನಮ್ಮ ಕಂಠಕ್ಕೆ ಧರಿಸಿಕೊಳ್ಳಬೇಕು? ಉತ್ತರ, ತಂದೆಯ ಆಜ್ಞೆ, ತಾಯಿಯ ಉಪದೇಶ. ಹತ್ತನೆಯ ಪ್ರಶ್ನೆ, ಒಬ್ಬ ವ್ಯಭಿಚಾರಿಯು ಯಾರನ್ನು ನಾಶಪಡಿಸುತ್ತಾನೆ? ಉತ್ತರ, ತನ್ನನ್ನೇ ತಾನು ನಾಶಪಡಿಸಿಕೊಳ್ಳುತ್ತಾನೆ. 11ನೆಯ ಪ್ರಶ್ನೆ, ಅತಿಯಾದ ನಿದ್ರೆಯಿಂದ ಉಂಟಾಗುವ ಹಾನಿ ಯಾವುದು? ಉತ್ತರ, ಬಡತನ ಮತ್ತು ಕೊರತೆ. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.